ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಮಂಡಕ್ಕಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿದ್ದೆ. ಅದ್ರ ಜೊತೆಗೇ ಕಾಂಬಿನೇಷನ್ ಆಗಿ ದಾವಣಗೆರೆಯಲ್ಲಿ ತುಂಬ ಒಂದು ಡಿಮ್ಯಾಂಡ್ ಇರೋವಂಥ ಒಂದು ಬಜ್ಜಿ ಹೇಗೆ ಮಾಡೋದು ಅಂತ ಕೂಡ ಹಾಕ್ತೀನಿ ಅಂತ ಹೇಳಿದ್ದೆ ವಿಡಿಯೋ. ಅದೇ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ರೆಗ್ಯುಲರಾಗಿ ವಿಡಿಯೋಸ್ ಹಾಕ್ತಾನೇ ಇದ್ದೀನಿ. ಏನು ಅಂದರೆ ಕೆಲಸಕ್ಕೆ ಬರದೇ ಇರೋದು, ಅರ್ಥ ಇಲ್ಲದೆ ಇರೋಂಥ ವಿಡಿಯೋಸ್ ಏನೂ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಏನಂದರೆ ಕನ್ನಡ ಸಾಂಗ್ಸ್ದು ರೀಲ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬರುತ್ತೋ ಬರಲ್ವೋ ಏನೋ ಒಂದು ಪ್ರಯತ್ನ ಅಂತ ಮಾಡ್ತಾ ಇರೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ. ನಾನಿಲ್ಲಿ ವಡೆ ಮಾಡಲಿಕ್ಕೆ ಫಸ್ಟ್ ಒಂದು ಬಟ್ಲು ತೊಗೊಂಡಿದ್ದೀನಿ, ಏನು ಹಿಟ್ಟೆಲ್ಲ ಕಲಿಸ್ಕೊಳ್ಳೋಕ್ಕೆ. ಇಲ್ಲಿ ನಾನು ಅಜ್ವಾನ ತೊಗೊಂಡಿದ್ದೀನಿ, ಒಂದು ಸ್ಪೂನಷ್ಟು ಪೂರ್ತಿನೂ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರಲ್ಲ ಅಷ್ಟಾಗಿ ಅಂತ ನೋಡ್ಬೋದು. ಫಸ್ಟು ನಾನೊಂದು ಸ್ಪೂನಷ್ಟು ಅಜ್ವಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಕೈಯಲ್ಲಿ ಉಜ್ಜಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಅರೋಮಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ವಡೆ ಕ್ವಾಂಟಿಟಿ ಎಷ್ಟು ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಕಡಲೆ ಹಿಟ್ಟು ಹಾಕ್ಕೊಳ್ಳೋದು. ನಾನು ಮಂಡಕ್ಕಿನೂ ಮಾಡ್ತಾ ಇರೋದ್ರಿಂದ ಜೊತೆಗೆ ಇದು ಬಜ್ಜಿ ಏನಿದೆ ಸ್ವಲ್ಪ ಕಡಿಮೆನೇ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹಾಕ್ತಾ ಇದ್ದೀನಿ. ರುಚಿಗೆ ಬೇಕಿರೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನೊಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೋಡಾ, ಉಪ್ಪು ಎಲ್ಲ ಮತ್ತು ಅಜ್ವಾನ ಹಿಟ್ಟು ಎಲ್ಲನೂ ಸ್ವಲ್ಪ ನೀಟಾಗಿ ಒಂದ್ಸಲ ಈ ಥರ ಕಲಿಸ್ಕೊಂಡ್ರೆ, ಆಮೇಲೆ ಈರುಳ್ಳಿ ಅದೆಲ್ಲ ಸ್ವಲ್ಪ ಹಸಿ ಇರೋದ್ರಿಂದ ನೋಡಿ ಈ ಥರ ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ. ಇದಕ್ಕೀಗ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವು ಇದಕ್ಕೆ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಥರ ಕರಿಬೇವನ್ನ ಈ ಥರ ಮುರಿದು ಹಾಕ್ತಾಯಿದ್ದೀನಿ. ತುಂಬ ಯಾಕಂದರೆ ಎಲೆಗಳು ತುಂಬ ದೊಡ್ಡದು ಇರೋದ್ರಿಂದ ಈ ಥರ ಹಾಕ್ತಾಯಿದ್ದೀನಿ. ಕೈಯೆಲ್ಲ ಮುರಿದಾಕ್ತಿದ್ದೀನಿ. ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಕಟ್ ಮಾಡಿ ಹಾಕೋದ್ಕಿಂತ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಕರಿಬೇವು ಹಾಕಿದ್ದೀನಿ. ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ನಾನು ಹಾಕ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಈಗ ಮಕ್ಕಳು ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸಿಕ್ಬಿಟ್ರೆ ಖಾರ ಆಗಿಬಿಡುತ್ತೆ. ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇಲ್ಲ ಕಾಯಿ. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕ್ಕೋಬೋದು. ನೋಡಿ, ನಾನು ಈರುಳ್ಳಿ ಒಂದು ಕೈಯಲ್ಲಿ ಫುಲ್ ಹಿಡಿಯಷ್ಟು ಹಾಕಿದ್ದೀನಿ. ಇದನ್ನು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ಹಿಟ್ಟು ಹೇಗಿರಬೇಕು ಅಂದರೆ, ಇದು ಬಜ್ಜಿ ಮಾಡ್ಕೊಳ್ಳೋಕ್ಕೆ ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು. ಸ್ವಲ್ಪ ತೆಳುವಾಗೇ ಇರಬೇಕು. ಹಾಗಂತ ನೀರು ಥರ ಅಲ್ಲ. ಇದು ಏನಕ್ಕೆ ಅಂದರೆ ಹಿಂಗೆ ಉಂಡೆ ಥರ ಮಾಡಿ ಬಿಡೋ ಅಂಥದ್ದಲ್ಲ. ನಾನು ತೋರಿಸ್ತೀನಿ ಯಾವ ರೀತಿ ಹಾಕೋದಿದ್ದು ಬಜ್ಜಿನ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಾಗಿ ಇದಕ್ಕೆ ಸ್ವಲ್ಪ ದಾವಣಗೆರೆ ಕಡೆ ಎಲ್ಲ ಏನೋ ಬಜ್ಜಿ ಅಂದರೆ ಇದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇದಕ್ಕೆ. ನಾರ್ಮಲಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಈ ಥರ ಉಂಡೆ ಥರ ಬಿಡ್ತೀವಿ. ಬಟ್ ಇದು ಏನು ಅಂದರೆ ಸ್ವಲ್ಪ ನೀರು ಥರ ಮಾಡ್ಕೊತೀವಿ. ನೋಡ್ಬೋದು, ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಹಾಗೆ ಬಿದ್ದೋಗುತ್ತೆ. ಈ ಥರ ಮಾಡ್ಕೋಬೇಕು, ಅತಿ ಗಟ್ಟಿಯಾಗಲ್ಲ. ನೋಡಿ, ಹೀಗೆ ಇಟ್ಕೊಂಡ್ರೆ ಹೀಗೆ ಬಿದ್ದೋಗುತ್ತೆ. ಇಷ್ಟು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಈ ಬಜ್ಜಿನ ಬಿಡೋದೇ ಬೇರೆ ರೀತಿಯಲ್ಲಿ. ನೋಡಿ, ಈ ಥರ ತಗೊಂಡು ಈ ರೀತಿ ಎಲ್ಲ ಹಾಕೋದು. ಈ ಥರ ಕೈ ತುಂಬ ತೊಗೋಬೇಕು, ಹಿಂಗೆ ಉದುರಿಸ್ತಾ ಹೋಗಬೇಕು. ಆ್ಯಕ್ಚುಲಾಗಿ ಇದನ್ನು ಉದುರಿಸೋದು ಈ ಥರ ಎಣ್ಣೆಯಲ್ಲಿ. ಈ ಥರ ತೊಗೊಂಡು ಬಿಡೋದಲ್ಲ, ಈ ಥರ ಉದುರಿಸ್ತಾ ಹೋಗಬೇಕು. ಅದು ಒಂದೇ ಶೇಪ್ ಬರಲ್ಲ. ಚಿಕ್ಕದು ಏನೋ ದೊಡ್ಡದು ಈ ಥರ ಬೇರೆ ರೀತಿಯಲ್ಲಿ ಅದ್ರ ಪಾಡಿ ಅದು ಬರುತ್ತೆ. ನಾನು ತೋರಿಸ್ತೀನಿ. ಈಗ ಇದಾಗಿದೆ, ಹಿಟ್ಟು ಕಲಿಸ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಡೋಣ.
ಇನ್ನೊಂದು ಉಪ್ಪು ಅಳತೆ ಗೊತ್ತಾಗಲ್ಲ ಅನ್ನೋರು ಈ ಟೈಮಲ್ಲಿ ಸ್ವಲ್ಪ ಈ ರೀತಿನಲ್ಲಿ ತಗೊಂಡು ನೋಡ್ಬೋದು, ಸ್ವಲ್ಪ ಟೇಸ್ಟ್ ಮಾಡಿ ಕರೆಕ್ಟ್ ಇದ್ದರೆ ಓಕೆ, ಇಲ್ಲ ಅಂದರೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಉಪ್ಪು ಈ ಟೈಮಲ್ಲಿ ನೋಡ್ಕೋಬೋದು. ಕರೆಕ್ಟಾಗಿ ಮೆಜರ್ಮೆಂಟ್ ಗೊತ್ತಾಗಲ್ಲ ಅನ್ನೋರು ಈ ಥರ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು. ಕರೆಕ್ಟ್ ಇದ್ದರೆ ಓಕೆ, ಇಲ್ಲಾಂದರೆ ಸ್ವಲ್ಪ ಉಪ್ಪು ಹಾಕಿ ಸರಿ ಮಾಡ್ಕೋಬೋದು. ಯಾಕಂದರೆ ನಾವು ಉಪ್ಪು ಹಾಕುವಾಗಲೇ ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಒಳ್ಳೆಯದು. ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಈಗ ಇದು ಕಾಯೋದಕ್ಕಿಡೋಣ. ನೋಡಿ ಬಾಣಲಿ ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಇದಿಟ್ಟು ಇನ್ನೂ ಸ್ವಲ್ಪ ಈ ಥರ ತಿರುಗಿಸ್ಕೊಳ್ಳೋಣ. ಯಾಕಂದರೆ ನಾವು ಕಲಸಿಟ್ಟಿದ್ವಲ್ಲ, ತಿಳಿ ಈ ಥರ ಇರೋದು ಮೇಲೆ ಬಂದುಬಿಟ್ಟಿರುತ್ತೆ ಬರೀ ಹಿಟ್ಟಷ್ಟೇ. ಹಾಗಾಗಿ ಸ್ವಲ್ಪ ಹಾಕಿ ನೋಡ್ತೀನಿ ಎಣ್ಣೆ ಕಾದಿದೇನೋ ಅಂತ. ನೋಡಿ ಹಾಕಿದ ತಕ್ಷಣ ಈ ಥರ ಮೇಲ್ಗಡೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈಗ ಹಾಕೋ ಮೆಥಡ್ ನೋಡ್ಕೊಳ್ಳಿ. ಈ ಥರ ಕೈ ತುಂಬ ತಗೋಬೇಕು. ನೋಡಿ ಕೈಯಲ್ಲಿ ತೊಗೊಂಡ್ರೆ ಈ ಥರ ಜಾರ್ ಬೀಳ್ತಾ ಇರುತ್ತೆ. ಈ ರೀತಿನಲ್ಲಿ ಇರಬೇಕು ಹಿಟ್ಟು. ಈ ಥರ ಕೈ ತುಂಬ ತೊಗೊಂಡು ಜಸ್ಟ್ ಹಿಂಗೆ ಉದುರಿಸ್ಬೇಕು. ದಾವಣಗೆರೆಗೆ ಗೊತ್ತಿರುತ್ತೆ ಇದು ಬಜ್ಜಿ. ಗೊತ್ತಿಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಉದುರಿಸ್ಬೇಕಷ್ಟೇ, ಉಂಡೆ ಉಂಡೆ ಥರ ಬಿಡಬಾರ್ದು. ನೋಡಿ ಇದು ಎಕ್ಸಾಕ್ಟಾಗಿ ಇದೇ ಥರ ಶೇಪ್ ಅಂತ ಇರಲ್ಲ, ಉದುರಿಸೋದ್ರಿಂದ. ಈ ಥರ ಒಂದಕ್ಕೊಂದು ಅಂಟಿರುತ್ತೆ, ಅದು ಬಿಡಿಸ್ಕೋಬೇಕು. ಈ ಮಳೆ ಟೈಮಲ್ಲಂತೂ ಇದ್ದಿದ್ದು ಇದು ತುಂಬ ಡಿಮ್ಯಾಂಡು. ಮೆಣಸಿಕಾಯಿ ಹೇಗೆ ಡಿಮ್ಯಾಂಡ್ ಜಾಸ್ತಿ ಮೆಣಸಿಕಾಯಿಗೆ, ಬಜ್ಜಿ ಮೆಣಸಿಕಾಯಿಗೆ, ಅದೇ ರೀತಿ ಇದು ಕೂಡ ಈ ಒಂದು ಬಜ್ಜಿಗೆ ತುಂಬ ಡಿಮ್ಯಾಂಡು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣದಾಗೆ ಇರುತ್ತೆ, ತುಂಬ ದಪ್ಪ ಏನಿರಲ್ಲ. ಹಾಗಾಗಿ ಒಳಗಡೆ ಇಟ್ಟು ಬೇಯಿಸ್ಬೇಕು ತುಂಬ ಹೊತ್ತು ಅಂತ ಏನಿರೋದಿಲ್ಲ. ಫ್ಲೇಮ್ ಮಾತ್ರ ಮೀಡಿಯಮಾಗಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲೆಲ್ಲ ಕಲರ್ ಚೇಂಜ್ ಆಗುತ್ತೆ. ಹಿಟ್ಟು ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ಅದು. ನೋಡಿ ಈ ಥರ ಶೇಪ್ ಒಂದಕ್ಕೊಂದು ಬೇರೆ 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 ಥರ ಇರುತ್ತೆ. ಒಂದು ಚಿಕ್ಕದಿದ್ದರೆ ಇನ್ನೊಂದು ದೊಡ್ಡದಿರುತ್ತೆ. ಈ ಥರ ಜಸ್ಟ್ ಉದುರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಅದರೊಳಗೆ ತಗೊಂಡು ರೌಂಡ್ ಶೇಪಾಗಿ ಆ ಥರ ಈ ಥರ ಅಂತ. ಇದನ್ನೇ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಕೂಡ ವಡೆ ಮಾಡ್ಕೋಬೋದು. ಬಟ್ ಏನಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಟೇಸ್ಟ್ ಅನಿಸುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ಇದಾಗಿದೆ, ಲೈಟ್ ಗೋಲ್ಡನ್ ಕಲರ್ ಬಂದಿದೆ. ಇದನ್ನು ಎತ್ತಿಟ್ಕೊಳ್ತೀನಿ. ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಮೀಡಿಯಮ್ ಫ್ಲೇಮ್ ಇಟ್ಟಿರೋದ್ರಿಂದ ನೀಟಾಗಿ ಬೆಂದಿರುತ್ತೆ. ಏನು ಅಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಮೇಲ್ಗಡೆ ಎಲ್ಲ ತುಂಬ ಡಾರ್ಕಾಗಿ ಕಲರ್ ಆಗೇ ಆಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಟಿರೋದ್ರಿಂದ ಒಳಗಡೆ ನೀಟಾಗಿ ಬೆಂದಿರುತ್ತೆ ಎಲ್ಲ ಹಿಟ್ಟು. ಹಾಗಾಗಿ ಏನು ಹಸಿ ಹಸಿ ಇರೋದಿಲ್ಲ. ಈ ಥರ ಲೈಟ್ ಕಲರ್ ಇರಬೇಕು ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ನೋಡಿ ದಾವಣಗೆರೆ ಸ್ಪೆಷಲ್ ಬಜ್ಜಿ ರೆಡಿಯಾಗಿದೆ. ನೋಡ್ಬೋದು ಬಿಸಿ ಬಿಸಿ ಇದೆ ತೋರ್ಸೋಕ್ಕೆ. ನೋಡಿ ಈ ಥರ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ಬಂದಿರುತ್ತೆ. ಈ ರೀತಿ ಸುಡ್ತಾ ಇದೆ. ಮಳೆ ಟೈಮಲ್ಲಿ ಒಂದು ಇದ್ದಿದ್ದು ನೋಡಿ. ಮಳೆ ಟೈಮಲ್ಲಿ ಮಂಡಕ್ಕಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ದಾವಣಗೆರೆ ಫೇಮಸ್ ಒಂದು ಬಜ್ಜಿ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಟ್ರೈ ಮಾಡಿ.